ಎಸ್.ಎಂ. ಕೃಷ್ಣ ಅವರು ಡಿಸೆಂಬರ್ 10ಕ್ಕೆ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆ ಕೂಡ ಅವರಿಗಿತ್ತು. ಈ ಸಂದರ್ಭದಲ್ಲಿ ಅವರ ಅಧಿಕಾರದ ಅವಧಿಯನ್ನ ನೆನಪು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಈ ಮೊದಲು ಕೃಷ್ಣ ಅವರು ರಾಜ್ಕುಮಾರ್ ಅವರ ಅಪಹರಣದ ಬಗ್ಗೆ ಮಾತನಾಡಿದ್ರು. ಹಿರಿಯ ರಾಜಕಾರಣಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿ ನಿಜಕ್ಕೂ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಅವರು ಫೇಸ್ ಮಾಡಿದಂತಹ ಚಾಲೆಂಜ್ಗಳು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆಗಿದ್ದು ಎಸ್.ಎಂ. ಕೃಷ್ಣ ಅವರ ಅಧಿಕಾರದ ಅವಧಿಯಲ್ಲೇ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ನೆಕ್ಸ್ಟ್ ಇಯರ್ ವೀರಪ್ಪನ್ ಕಡೆಯಿಂದ ಅಣ್ಣ ಅವರು ಕಿಡ್ನಾಪ್ ಆದ್ರು. ವೀರಪ್ಪನ್ 108 ದಿನಗಳ ಕಾಲ ಅಣ್ಣ ಅವರನ್ನ ತಮ್ಮ ವಶದಲ್ಲೇ ಇಟ್ಕೊಂಡಿದ್ದ. ಆ ದಿನಗಳ ಬಗ್ಗೆ ಈಗಲೂ ಚರ್ಚೆಗಳಾಗುತ್ತವೆ. ರಾಜ್ಕುಮಾರ್ ಅವರಿಗೂ ಕರ್ನಾಟಕ ಸರ್ಕಾರಕ್ಕೂ ಒಂದು ಒಪ್ಪಂದ ಆಗಿತ್ತು. ಆದ್ರೆ ಇದನ್ನ ಅಣ್ಣ ಅವರು ಮೀರಿದಾಗ ಎಡವಟ್ಟು ಸಂಭವಿಸಿತ್ತು. ರಾಜ್ಕುಮಾರ್ ಅವರಿಗೆ ವೀರಪ್ಪನ್ ಕಡೆಯಿಂದ ತೊಂದರೆ ಇದೆ ಅನ್ನೋ ಸೂಚನೆ ರಾಜ್ಯ ಸರ್ಕಾರಕ್ಕೆ ಮೊದಲೇ ಇತ್ತು. ಈ ಕಾರಣದಿಂದಾನೇ ರಾಜ್ಕುಮಾರ್ ಜೊತೆ ರಾಜ್ಯ ಸರ್ಕಾರ ಒಂದು ಒಪ್ಪಂದವನ್ನ ಮಾಡಿಕೊಂಡಿತ್ತು. ಗಾಜನೂರಿನ ಭಾಗಕ್ಕೆ ತೆರಳುವುದಾದ್ರೆ ರಾಜ್ಯ ಸರ್ಕಾರಕ್ಕೆ ಮೊದಲೇ ತಿಳಿಸಬೇಕು ಅಂತ ಹೇಳಿತ್ತು. ಇದಕ್ಕೆ ರಾಜ್ಕುಮಾರ್ ಅವರು ಕೂಡ ಒಪ್ಕೊಂಡಿದ್ರು. ಪ್ರತಿ ಬಾರಿಯೂ ಗಾಜನೂರಿಗೆ ಹೋಗುವಾಗ ರಾಜ್ಕುಮಾರ್ ಅವರು ಸರ್ಕಾರಕ್ಕೆ ತಿಳಿಸ್ತಾ ಇದ್ರು. ಆಗ ಅಣ್ಣ ಅವರಿಗೆ ಸೂಕ್ತ ಪೊಲೀಸ್ ಭದ್ರತೆಯನ್ನ ಸರ್ಕಾರ ಕೊಡ್ತಾ ಇತ್ತು. ಆದ್ರೆ ಅಂದು ಮಾತ್ರ ಅವರು ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ನೇರವಾಗಿ ಗಾಜನೂರಿಗೆ ಹೋಗಿದ್ರು. ಈ ವೇಳೆ ವೀರಪ್ಪನ್ ಕಡೆಯವರು ಬಂದು ರಾಜ್ಕುಮಾರ್ ಅವರನ್ನ ಕರೆದುಕೊಂಡು ಹೋದ್ರು. ಇದು ಸರ್ಕಾರಕ್ಕೆ ಹಾಗೂ ಅಣ್ಣ ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ನೀಡಿತ್ತು. ಆ ಸಂದರ್ಭದಲ್ಲಿ ರಾಜ್ಯಗಳಲ್ಲಿ ಥಿಯೇಟರ್ಗಳು ಕ್ಲೋಸ್ ಆಗಿದ್ವು. 108 ದಿನಗಳ ಬಳಿಕ ಅವರನ್ನ ಮರಳಿ ಕರೆತರಲಾಯಿತು. ಈ ವೇಳೆ ಎಸ್.ಎಂ. ಕೃಷ್ಣ ಅವರು ಸಾಕಷ್ಟು ಶ್ರಮ ಪಟ್ಟಿದ್ರು. ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಿದ್ದು ಕಾಡುಗಳ್ಳ ವೀರಪ್ಪನ್. ಆ ಸಂದರ್ಭದಲ್ಲಿ ಇದೊಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು. ಖ್ಯಾತ ನಾಮರೊಬ್ಬರನ್ನ ಅಷ್ಟು ಈಸಿಯಾಗಿ ಅಪಹರಣ ಮಾಡ್ಕೊಂಡು ಹೋದ್ರು ಅನ್ನೋ ವಿಚಾರ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿತ್ತು. ಅವರು ವಾಪಸ್ ಆಗದೇ ಇದ್ರೆ ಮುಂದೇನು ಅನ್ನೋ ಭಯ ಎಸ್.ಎಂ. ಕೃಷ್ಣ ಅವರನ್ನ ತುಂಬಾನೇ ಕಾಡಿತ್ತು. 108 ದಿನಗಳ ಕಾಲ ಅವರು ಸರಿಯಾಗಿ ನಿದ್ದೆ ಮಾಡದೆ ಒದ್ದಾಡಿದ್ರಂತೆ. ರಾಜ್ಕುಮಾರ್ ಮರಳಿದ ಮೇಲಷ್ಟೇ ಎಸ್.ಎಂ. ಕೃಷ್ಣ ನಿಟ್ಟುಸಿರು ಬಿಟ್ಟಿದ್ದು. ರಾಜ್ಕುಮಾರ್ ಅವರ ಅಭಿಮಾನಿ ಬಳಗ ತುಂಬಾನೇ ದೊಡ್ಡದಿದೆ. ಕೃಷ್ಣ ಅವರು ಕೂಡ ಅಣ್ಣ ಅವರ ಅಭಿಮಾನಿ. ಅವರಿಗೇನಾದ್ರೂ ಆದ್ರೆ ಅಭಿಮಾನಿಗಳು ಸುಮ್ಮನೆ ಇರೋದಿಲ್ಲ ಅನ್ನೋದು ಕೃಷ್ಣ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಬೆಂಗಳೂರಿನಲ್ಲಿ ತಮಿಳಿಗರ ಸಂಖ್ಯೆ ಕೂಡ ದೊಡ್ಡದಿದೆ. ರಾಜ್ಕುಮಾರ್ಗೆ ಹಾನಿಯಾದ್ರೆ ಅಥವಾ ಬೆಂಗಳೂರಿನಲ್ಲಿ ಕನ್ನಡಿಗರು ಹಾಗೆ ತಮಿಳಿಗರ ಮಧ್ಯೆ ಗಲಭೆ ಆದ್ರೆ ಮುಂದೇನು ಅನ್ನೋ ಭಯ ಕೂಡ ಕಾಡಿತ್ತು. ರಾಜ್ಕುಮಾರ್ ಸುಮಾರು 108 ದಿನ ಕಾಡ್ನಲ್ಲಿ ವೀರಪ್ಪನ್ ಜೊತೆ ಇದ್ರು. ಬಂಧನಕ್ಕೆ ಒಳಗಾದ ವಿಚಾರವನ್ನ ಪಾರ್ವತಮ್ಮ ಅವರು ಕೃಷ್ಣ ಅವರಿಗೆ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಪಾರ್ವತಮ್ಮ ಮೈಸೂರಿನಲ್ಲಿದ್ರು. ನಂತರ ಪಾರ್ವತಮ್ಮ ಅವರು ಬೆಂಗಳೂರಿಗೆ ಬಂದು ಮಾಹಿತಿ ಕೊಟ್ರು. ನಿರಂತರವಾದಂತಹ ಪ್ರಯತ್ನಗಳನ್ನ ಮಾಡಿ ಸುರಕ್ಷಿತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರೆತರಲಾಯಿತು. ನಂತರ ರಾಜ್ಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರೆತರೋದಕ್ಕೆ ಕೃಷ್ಣ ಅವರು ತುಂಬಾನೇ ಶ್ರಮ ಪಟ್ಟಿದ್ರು. ತಮಿಳುನಾಡಿಗೆ ತೆರಳಿ ಅಲ್ಲಿನ ನಾಯಕರಾದ ಜಯಲಲಿತಾ, ಕರುಣಾನಿಧಿ ಅವರನ್ನು ಭೇಟಿ ಮಾಡಿ ಪದೇ ಪದೇ ರಾಜ್ಕುಮಾರ್ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಅವರು ಮಾಡಿದ್ರಂತೆ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ವಿಶ್ವದ ಗಮನವನ್ನೇ ಸೆಳೆದಿತ್ತು. ರಾಜ್ಯದಲ್ಲಿ ನೆರೆ ರಾಜ್ಯವಾದ ತಮಿಳುನಾಡಿನಲ್ಲೂ ಕೂಡ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಗಲಭೆ ಗಲಾಟೆಗಳೂ ನಡೀತಾ ಇದ್ವು. ಈ ಎಲ್ಲಾ ಸನ್ನಿವೇಶಗಳನ್ನ ಸೂಕ್ಷ್ಮವಾಗಿ ನಿಭಾಯಿಸಿ ಸಂಧಾನಕಾರರನ್ನ ಬಳಸಿ ವೀರಪ್ಪನ್ ಜೊತೆಗೆ ಅನೇಕ ಸುತ್ತುಗಳ ಮಾತುಕತೆಯನ್ನ ನಡೆಸಿ 108 ದಿನಗಳ ನಂತರ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಪಿ ಮುಷ್ಟಿಯಿಂದ ಬಿಡಿಸಿ ತಂದವರು ಎಸ್.ಎಂ. ಕೃಷ್ಣ. ಇದಾದ್ಮೇಲೆ ಅವರಿಗೆ ಒಂದು ಸಣ್ಣ ಅಸಮಾಧಾನ ಇತ್ತು. ಅದೇನ್ ಗೊತ್ತಾ? ರಾಜ್ಕುಮಾರ್ ಅವರು ಬಿಡುಗಡೆ ಆದ ದಿನ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು. ಅಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ರು. ಗಂಟೆಗಟ್ಟಲೆ ಗೋಷ್ಠಿ ನಡೀತು. ರಾಜ್ಕುಮಾರ್ ಅವರು ತಮ್ಮ ಕಾಡಿನ ದಿನಗಳ ಬಗ್ಗೆ ಮಾತನಾಡಿದ್ರು. ವಿದೇಶಿ ಪತ್ರಕರ್ತರು ಕೂಡ ಇದ್ದ ಆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಕುಮಾರ್ ಅವರಿಗೆ ಅನೇಕ ಪ್ರಶ್ನೆಗಳು ಎದುರಾದವು. ಯಾವುದೇ ಭಾವೋದ್ವೇಗ ಇಲ್ಲದೆ ಸಹಜವಾಗಿ ಅವರು ಮಾತನಾಡಿದ್ರು. ಆದ್ರೆ ತಮ್ಮನ್ನ ಬಿಡಿಸಿಕೊಂಡು ಬರುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಎಸ್.ಎಂ. ಕೃಷ್ಣ ಅವರಿಗೆ ಧನ್ಯವಾದ ಹೇಳೋದನ್ನ ಮರ್ತಿದ್ರು. ಇದು ಕೃಷ್ಣ ಅವರ ಬೆಂಬಲಿಗರಿಗೆ ಒಂದು ಸಣ್ಣ ಬೇಸರಕ್ಕೂ ಕಾರಣ ಆಗಿತ್ತು. ಕೆಲವು ಮಾಧ್ಯಮಗಳು ಕೂಡ ಇದನ್ನ ಗುರುತಿಸಿ ವರದಿ ಮಾಡಿದ್ವು. ಅದಾದ 2 ವಾರದ ನಂತರ ರಾಜ್ಕುಮಾರ್ ಅವರ ನಿವಾಸದಲ್ಲಿಯೂ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಅಲ್ಲೂ ಕೂಡ ಅನೇಕ ಪತ್ರಕರ್ತರಿದ್ರು. ಆದ್ರೆ ಆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಕೃಷ್ಣ ಅವರಿಗೆ ಧನ್ಯವಾದ ಹೇಳೋದನ್ನ ರಾಜ್ಕುಮಾರ್ ಅವರು ಮರೆತರು ಅಂತ ವಾರ್ತಾ ಇಲಾಖೆ ಮುಖ್ಯಸ್ಥರಾಗಿದ್ದ ಐಪಿಎಸ್ ಅಧಿಕಾರಿ ಗುರುಪ್ರಸಾದ್ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ರಾಜ್ಕುಮಾರ್ ಅವರು ಮರೆತರು. ಅವರ ಕುಟುಂಬದವರು ನಂತರ ಕೃಷ್ಣ ಅವರಿಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸಿದ್ರು. ಖಾಸಗಿಯಾಗಿ ಭೇಟಿಯಾಗಿ ಧನ್ಯವಾದ ಹೇಳಿದ್ರು.
ಚಿತ್ರರಂಗದ ಕೆಲವು ಗಣ್ಯರು ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಧನ್ಯವಾದ ಹೇಳಿದ್ರು. ಚಿತ್ರರಂಗ ನಡೆಸಿಕೊಟ್ಟ ಕಾರ್ಯಕ್ರಮದಲ್ಲಿ ಕೃಷ್ಣ ಅವರನ್ನ ಸನ್ಮಾನಿಸೋದ್ರ ಬಗ್ಗೆ ಮಾತನಾಡಿದ್ರು. ಇದೆಲ್ಲವೂ ಈಗ ನೆನಪು ಮಾತ್ರ.